ಮಲೇಷಿಯನ್ಸು ನಮ್ಮಿಬ್ರು ಲೇಡೀಸ್ ಇಬ್ರು ಸೀರೆ ಉಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ನನ್ನ ಮುಂದೆ ನೋಡ್ಬೋದು ನೀವು ವಿಂಡ್ ಟವರ್ ಇದೆ. ಆ ಕಡೆ ಬತ್ತು ಅಂತಂದರೆ ನಾವು ನಿಮ್ಮ ಯೋಗಕ್ಷೇಮನ ಯೋಚನೆ ಮಾಡ್ತಾ ಇದ್ದೀವಿ. ಬಸ್ರಿ ಹೆಂಗ್ಸ್ನ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಬಸ್ರಿ ಹೆಂಗ್ಸದಾಗಿರೋದ ಈ ಗೊತ್ತಾಯ್ತಾ ನಾವು ಒಂದು ರೈಸ್ ಒಂದು ಎಗ್ ಕರಿ ತಿಂದು ಮಾಡ್ಕೊಳಲ್ವಾ ಇಂಡಿಯಾನ ತುಂಬಾ ಮಿಸ್ ಮಾಡ್ಕೊಂತೀವಿ. ವರ್ಷಕ್ಕೊಂದ್ಸಲ ಆಯ್ತು 9 ವರ್ಷ ಆಯ್ತು. ವಾವ್, ಕಂಪ್ಲೀಟ್ ಆಗಿ ಇಂಡಿಯನ್ ಕಲ್ಚರ್ ಆಗಿದೆ ಗೈಸ್. ಆಗ್ಲೇ ಒಂದು ಸ್ವಲ್ಪ ನಾವು ಬಂದಿರೋದು ಲೇಟ್ ಆಗ್ಬಿಟ್ಟಿದೆ. ಪ್ಲಾನ್ ಮಾಡಿದ್ವಿ ಗೈಸ್, ಅದಾದ್ಮೇಲೆ ಅಲ್ಲ ಕನ್ಸೀವ್ ಆಯ್ತು ಅದೇ ಅಂತ ಗೊತ್ತಾಯ್ತಲ್ಲ. ಪ್ಲಾನ್ ಮಾಡ್ಬೇಕಾದ್ರೆ ಗೊತ್ತಿರ್ಲಿಲ್ವಾ ನಿಮ್ಗೆ? ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಒಳಗಡೆ ಕನ್ನಡದವ್ರು ಇದಾರೆ, ಮಾತಾಡ್ಸುವ ಇಲ್ಲಿ ವರ್ಕ್ ಮಾಡೋರಂತೆ. ಹಾಯ್ ನಮಸ್ಕಾರ ಅಂತ ಅಂದ್ರೆ ನನಗೆ ಫುಲ್ ಖುಷಿ ಆಗೋಯ್ತು. ಎಸ್ ಗಾಯ್ಸ್, ಇವತ್ತು ನಾವು ಮಲೇಷಿಯಾಗೆ ಬಂದು 3ನೇ ದಿನ. ಕೊಲಾಲಂಪುರಲ್ಲಿ ಇವತ್ತು ಲಾಸ್ಟ್ ಡೇ ಅಲ್ವಾ ಮದು? ಏನೋ ಪ್ಲಾನ್ ಪ್ರಕಾರ ಏನೇನೋ ಗೊತ್ತೇ ಆಗ್ತಾಯಿಲ್ಲ. ಸೊ ನಾಳೆ ಹೊರಡ್ತೀವಿ. ಸೊ ಇವತ್ತು ಒಂದು ಮೋಸ್ಟ್ ಫೇಮಸ್ ಪ್ಲೇಸಸ್ನ ನೋಡೋದಿದೆ. ಯಾವ್ಯಾವ ಪ್ಲೇಸ್ ನೋಡ್ತೀವಿ, ಏನೇನು ನೋಡ್ತೀವಿ ಅಂತ ಮುಂದೆ ನಿಮಗೆ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಎಸ್, ಇವಾಗ ಹೊಟ್ಟೆ ತುಂಬ ಹಸಿತಾ ಇದೆ. ಅದಕ್ಕೆ ನಮ್ಮ ಇಂಡಿಯನ್ ರೆಸ್ಟೋರೆಂಟಿಗೆ ಬಂದು ಒಳ್ಳೆ ಊಟ ಮಾಡೋಣ ಅಂತ ಹೊಟ್ಟಿದ್ದೀವಿ. ಮೇ ಬ್ಯಾಕ್ ಆಕಾಶನೇ ಮುಡ್ತಾ ಇದೆ ಗೈಸ್. ಅದು ಗೊತ್ತಿದ್ರೆ ಹಿಂದೆ ಕಾರ್ ಇರೋದು ನಮ್ದಲ್ಲ, ಸುಮ್ಮನೆ ಮುಂದೆ ನಿಂತ್ಕೊಂಡು ನಾವು ಸುಮ್ಮನೆ ಬಿಲ್ಡಪ್ ಪಟ್ಕೊಂಡು ಬ್ಲಾಗ್ ಮಾಡ್ತಾ ಇದೀವಿ ಅಷ್ಟೇ. ಎಲ್ಲ ನಮ್ದೇ ರೋಡಲ್ಲಿ ಬ್ಲಾಗ್ ಮಾಡ್ಬೋದು ಗೈಸ್ ಇಲ್ಲಿ ಆರಾಮಾಗಿ. ಎಸ್, ಬನ್ನಿ ಈಗ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಯಾವ್ಯಾವ ಪ್ಲೇಸ್ ನೋಡ್ತೀವಿ ಅಂತ ನೋಡೋಕ್ಕೆ ಹೋಗೋಣ ಗೈಸ್. ಇಷ್ಟೊತ್ತವರೆಗೂ ನಡುಕ್ತಾ ಇದ್ರು ನಿಶಾ ಅವರು, ಈಗ ಫುಲ್ ಟಿಫಕ್ ಹೊಡಿತಾ ಇದೆ ಗೈಸ್ ಗಾಳಿ ಇಲ್ಲಿ. ಹೌದಾ, ನಡುಕ್ತಾ ಇದೆಲ್ಲ ನೋಡಿದ್ರು ಆಗ್ಲೇ. ಈಗಲೂ ನಡ್ತಾ ಕ್ಯಾಮರಾ ಈ ಕಡೆ ಬಂದ್ರೆ ನಡುಕ್ತಾಳೆ ನಿಶಾ. ಹೆವಿ ರಶ್ ಇದೆ ಇಲ್ಲಿ ರೆಸ್ಟೋರೆಂಟು. ಸೊ ಅವರೇ ಪ್ಲೇಸ್ ಮಾಡಿಕೊಟ್ಟು ಊಟ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಊಟ ಅವ್ರು ಮಾಡಿಸಲ್ಲ, ನಾವೇ ಮಾಡ್ತೀವಿ. ಬಟ್ ಮೇಲ್ಗಡೆ ಖಾಲಿ ಇದೆಯಂತೆ, ಅಲ್ಲಿಗೆ ಹೋಗಿ ಊಟ ಮಾಡುವ. ನಮ್ಮ ಹೌದು, ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ. ಇಷ್ಟು ದಿನ ಬರೀ ಮೊಬೈಲಲ್ಲಿ ನೋಡ್ತಾ ಇದ್ದೀವಿ, ನಿಮ್ಮನ್ನು ಲೈವಲ್ಲಿ ನೋಡ್ತಾ ಇದ್ದೀವಿ. ನಿಮ್ಮನ್ನೆಲ್ಲ ನೋಡಿ ನಮಗೆ ತುಂಬ ಖುಷಿ ಆಯಿತು. ಈ ರೆಸ್ಟೋರೆಂಟಲ್ಲಿ ಎಷ್ಟು ಜನ ಇದ್ದಾರೆ ಇಂಡಿಯನ್ಸ್? ಆಲ್ಮೋಸ್ಟ್ ನಾವೆಲ್ಲ ಬೆಂಗಳೂರಿಂದ ಬಂದಿರೋದು. ಆಲ್ಮೋಸ್ಟ್ ಒಂದು 13-14 ಜನ ಇದ್ದೀವಿ. ಕನ್ನಡದವ್ರು ಎಲ್ಲ ಕನ್ನಡದಾರೆ. ಇಲ್ಲಿ 9 ವರ್ಷ ಆಯ್ತು. ಕೆಳಗೆ ಒಂದಿಬ್ರು ಎಲ್ಲ ಲ್ಯಾಂಗ್ವೇಜ್ ಕಲ್ತಿರ್ತಾರೆ. ಹೌದೌದು, ಎಸ್. ಒಂದಿಬ್ಬರು ಇದ್ದಾರೆ. ಮಾಡ್ಕೊಳಲ್ವಾ ಇಂಡಿಯಾನ? ತುಂಬ ಮಿಸ್ ಮಾಡ್ಕೊಂತೀವಿ. ವರ್ಷಕ್ಕೊಂದ್ಸಲ ಆಯ್ತು 9 ವರ್ಷ ಆಯ್ತು. ವಾವ್, 17 ಇಂದ ಇದ್ದೀವಿ. ಫ್ಯಾಮಿಲಿಯಲ್ಲಿ ಊರಲ್ಲಿದ್ದಾರೆ. ಯಾವ ಊರು ನಿಮ್ದು? ನಮ್ಮ ತುಮಕೂರು. ಒಂದು 10 days ಬಂದ್ರೆ ಎಷ್ಟೊತ್ತಿಗೆ ವಾಪಸ್ ಹೋಗ್ಬೇಕು ಅಂತ ಅನ್ಸುತ್ತೆ. ಹೌದೌದು, ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯಿತು. ಬಟ್ ಇವಾಗೆಲ್ಲ ನಮಗೆ ಅಡ್ಜಸ್ಟ್ ಆಗಿದೆ. ಇಲ್ಲಿ ನಮಗೆ ನಾವು ಬಂದಿತ್ತವಿಂದ ಇಲ್ಲಿವರೆಗೂ ಕೂಡ ಯಾರು ಸಿಕ್ಕಿರಲಿಲ್ಲ ಕನ್ನಡದವ್ರು. ಅಂದರೆ ಟೂರಿಸ್ಟಿಗೆ ಬಂದಿರೋರು ಮಾತ್ರ ಸಿಕ್ಕಿದ್ರು. ಬಟ್ ಇಲ್ಲೇ ಸ್ಟೇ ಆಗಿರೋರು ಯಾರು ಸಿಕ್ಕಿರಲಿಲ್ಲ. ಸೊ ಬತ್ತೋಗಿರೋ ಬಾವಿಲಿ ನೀರು ಕಂಡಂಗೆ ಆಯಿತು. ಚಿತ್ರಾನ್ನ ಮತ್ತು ಮಸಾಲೆ ದೋಸೆ ಮದುದೊಂದು ಮಿನಿ ಮೀಲ್ಸ್ ಫುಲ್ಲು ಮಿಷನ್ದು ಚಿತ್ರಾನ್ನ ಸೂಪರ್. ಗಾಯ್ಸ್, ನಾವೀಗ ಮಲೇಷ್ಯಾದ ದಿ ಫೇಮಸ್ ಟೆಂಪಲ್ಗೆ ಬಂದಿದ್ದೀವಿ. ಟೆಂಪಲ್ ಹೆಸರು ಟ್ಯಾನ್ ಹೂ ಟೆಂಪಲ್ ಅಂತ. ಇದು ಚೈನೀಸ್ ಟೆಂಪಲ್ ಗೈಸ್. 1981 ಬಿಲ್ಟ್ ಆಗಿರೋದು. ಇದು 45 years ಓಲ್ಡ್ ಟೆಂಪಲ್ಲು. ಆರ್ಕಿಟೆಕ್ಟ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಸಕ್ಕತ್ತಾಗಿದೆ. ಒಂಥರ ಫ್ಯಾಂಟಸಿ ಪಾರ್ಕ್ ಫೀಲ್ ಕೊಡ್ತಾ ಇದೆ. ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಈಜಾಡ್ಕೊಂಡು ಹಂಗೆ ಸ್ನಾನನೂ ಆದಂಗಾಯ್ತು. ದೇವಸ್ಥಾನಕ್ಕೆ ಹೋಗೋಕ್ಕೆ ಮಾಡ್ಬೋದಿತ್ತು. ಬಟ್ ಕೊಳ ಇರುತ್ತಲ್ಲ ಆ ಥರ, ಕೊಳ ಇರುತ್ತಲ್ಲ, ಬಾವಿ ಇರುತ್ತಲ್ಲ ನಮ್ಮ ಕಡೆ ಎಲ್ಲ, ಆ ಥರ ಒಂದು ಸ್ವಿಮ್ಮಿಂಗ್ ಪೂಲ್ ಇದ್ದೀರಾ, ಇಲ್ಲೇ ಈಜಾಡ್ಕೊಂಡು ಫ್ರೆಶ್ ಅಪ್ ಆಗಿ ದೇವ್ರನ್ನ ನೋಡ್ಬೋದಿತ್ತು. ಇಲ್ಲಿ ಇರೋ ದೇವ್ರ ಹೆಸರು ಗಾಡೆಸಸ್ ಆಫ್ ಮರ್ಸಿ ಅಂತ. ಟೈಪ್ ಆಫ್ ಜೀಸಸ್ನ ಇಲ್ಲಿ ವರ್ಷಿಪ್ ಮಾಡ್ತಾರೆ ಗೈಸ್. ಆ್ಯಂಡ್ ಕೆಳಗಡೆ ಎಲ್ಲ ರೆಸ್ಟೋರೆಂಟು, ಶಾಪಿಂಗು ಎಲ್ಲ ಇದೆ. ಆ್ಯಂಡ್ ಮೇಲ್ಗಡೆ ಟೆಂಪಲ್ ಇದೆ. ಟೆಂಪಲ್ನ ತೋರಿಸ್ತೀನಿ ಬನ್ನಿ ಗೈಸ್. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಟೆಂಪಲ್ ಒಳಗಡೆ ಇಲ್ಲಿನ ಕಲ್ಚರ್ ಹೆಂಗಿದೆ ಏನು ಅಂತ ತೋರಿಸ್ತೀವಿ ಬನ್ನಿ ಗೈಸ್. ನೋಡಿ, ಇಲ್ಲಿ ಎಣ್ಣೆ ಇಟ್ಟಿದ್ದಾರೆ ಆ್ಯಂಡ್ ಗಂಧದ ಕಡ್ಡಿ ಕೂಡ ಹಚ್ಚಿದ್ದಾರೆ ಇಲ್ಲಿ.
ಹಚ್ತಾ ಇದ್ರಲ್ಲ ಅಲ್ಲೊಬ್ರು ಫ್ಲವರ್ಸ್ ಇಟ್ಟಿದ್ದಾರೆ. ಆ್ಯಂಡ್ ದೇವ್ರಿಗೆ ಪ್ರೆಸೆಂಟ್ ಮಾಡೋಕ್ಕೆ ಅಂತ ಫ್ಲವರ್ಸ್ ಇಟ್ಟಿದ್ದಾರೆ. ಸೊ ಒಳಗಡೆ ಬನ್ನಿ ಗೈಸ್, ನೋಡೋಣ ಯಾವ ಥರ ಇದೆ ದೇವರು ಅಂತ. ಫ್ರೂಟ್ಸ್ ಇಟ್ಟಿದ್ದಾರೆ. ನೋಡಿ, ಇಲ್ಲಿ ಏನೇನೋ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ, ಬಂದಿದ್ದಾರೆ ಒಟ್ಟಿನಲ್ಲಿ. ವಾವ್, ಸಗದಾಗಿದೆ ಗೈಸ್, ಬ್ಯೂಟಿಫುಲ್ ಆರ್ಕಿಟೆಕ್ಟ್. ಇಲ್ಲೊಂದಿದೆ ಆ್ಯಂಡ್ ಇಲ್ಲೊಂದಿದೆ, ಸೇಮ್ ಸಿಮಿಲರ್ ಅಂತ ಅನ್ಕೋತೀನಿ. ಆ ದೇವರು ಕೂಡ ಈ ದೇವರು. ಇಲ್ಲಿ ಮುಂದೆ ಇರೋದು ಬುದ್ಧ. ದೇವ್ರು ಯಾವುದು ಅಂತ ಗೊತ್ತಂಬುದು ಲೇಡಿ ದೇವರು ಅಂತ ಗೊತ್ತು, ಅವ್ರು ಮಾಡ್ತಿದ್ರು ಆ ಥರ ಮಾಡ್ತಾ ಇದ್ದೀನಿ. ಮಲೇಷಿಯಾದಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಮನೆಗಳು, ಸಿಂಗಲ್ ಇಂಡಿಪೆಂಡೆಂಟ್ ಇಂಡಿವಿಜುವಲ್ ಹೌಸಸ್ ರೇರ್ ಗೈಸ್ ಇಲ್ಲಿ ನೋಡೋಕ್ಕಾಗೋದು. ಏನಂತೀರ ಮಧುಗೌಡ ಅವರೇ? ಇರುತ್ತೆ ಅದು ಒಂದೊಂದು ಏರಿಯಾದಲ್ಲಿ, ಬಟ್ ಅಲ್ಲಿ ನಾವು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ. ಬಿಕಾಸ್ ಮೇನ್ ಏನೋ ಟೂರಿಸ್ಟ್ ಸ್ಪಾಟ್ಸು ಮತ್ತು ಲೊಕೇಶನ್ಸ್ ಎಲ್ಲ ಸಿಟಿ ಒಳಗಡೆ ಇರೋದಲ್ವ, ಹೌದು. ಹಂಗಾಗಿ ಅಲ್ಲೆಲ್ಲ ಜಾಸ್ತಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದ್ದಾವೆ. ನಿಶಾ ರವೀಂದ್ರ ಅವರೇ, ಸ್ಯಾಟಿಸ್ಫೈಡಾ? ನಮ್ಮ ಟೂರ್ ಗೈಡ್ ಎಲ್ಲ ನೀಟಾಗಿ ತೋರಿಸ್ತಾ ಇದ್ದಾರಾ? ಇವ್ರಿಬ್ರು ತಕ್ಕೋ ಮಟ್ಟಕ್ಕೆ ತೋರಿಸ್ತಾರೆ. ನಿನ್ನೆ 2 ದಿನದ ಟೂರ್ ಪ್ಲಾನ್ ನಾನು ಮಾಡಿರೋದು, ಆಯ್ತಾ? ಅಂದ್ರೆ ಜಾಗಗಳಿದಿದೆ ಅಂತ ಹೇಳಿದ್ದು, ಆಯ್ತಾ? ಅದಾದ್ಮೇಲೆ ಇವತ್ತು ದಬಾಕ್ತಿವಿ ನಾವು ನೋಡ್ಕೊಳ್ಳಿ ಅಂತ 12 ಗಂಟೆಗೆ ಎದ್ದವ್ರೆ. ನಾನೇನು ಇಲ್ಲೇ ನಿಲ್ಸ್ಬಿಟ್ರು ಅನ್ಕೊಂಡೆ ಸಿಗ್ನಲ್. 12 ಗಂಟೆಗೆ ಎದ್ದವಿ ಹೇಳಿ ಮಾಡ್ತೀವಿ ಅನ್ಬಿಟ್ಟು. ನಮ್ಮ ಇಂಡಿಯಾನೇ ಇಂಡಿಯಾ. ಹೌದಾ ನಿಶಾ? ಹಂಗಾರೆ ನಡಿ, ನೆಕ್ಸ್ಟ್ ಏನಕ್ಕೆ ಹೇಳ್ತಾ ಇರೋದು ಅಂತಂದ್ರೆ ನಿಶಾ, ನೆಕ್ಸ್ಟ್ ಕಂಪ್ಲೀಟ್ ಕಾಶ್ಮೀರ್ ಟು ಕನ್ಯಾಕುಮಾರಿ ಕರ್ಕೋಗ್ಲಿ ಅಂತ. ಇಂಡಿಯಾನೇ ಇಂಡಿಯಾ. ಹೌದು, ನಮ್ಮ ಇಂಡಿಯಾನು ಫುಲ್ ಒಂದ್ಸಲ ರೌಂಡ್ ಟೂರ್ ಮಾಡಬೇಕು. ಮಾಡುವ ರೌಂಡ್ ಟೂರ್. ಆಕ್ಚುಲಿ ನಾವು ಪ್ಲಾನ್ ಮಾಡಿದ್ವಿ, ಆಯ್ತಾ? ನಾನು ನಿಖಿಲವರು, ನಾನು ಕನ್ಸೀವ್ ಆಗೋದಕ್ಕೆ ಮುಂಚೆ ಜಾನಲ್ಲಿ ಹೋಗೋಣ, ಜಾನಲ್ಲಿ ಸೀಸನ್ ಇರುತ್ತಲ್ವೇನೆ ಕಾಶ್ಮೀರಲ್ಲೆಲ್ಲ, ಜಾನಲ್ಲಿ ಹೋಗೋಣ ಅಂತ ಇದ್ದಿದ್ದು. 2026 ಫಸ್ಟ್ ಟ್ರಿಪ್ಪು ಜಾನಲ್ಲಿ ಹೋಗೋಣ. ಅದರಲ್ಲೂ ನಮ್ದು ತಾರ್ ರಾಕ್ಸಲ್ಲಿ 4 ಜನ ಹೋಗೋಣ ಅಂತ ಇದ್ದಿದ್ದು. ಎಲ್ಲ ಪ್ಲಾನ್ ಮಾಡಿದ್ವಿ ಗೈಸ್. ಅದಾದ್ಮೇಲೆ ಕನ್ಸೀವ್ ಆಯ್ತು. ಅದೇ ಅಂತ ಗೊತ್ತಾಯ್ತಲ್ಲ. ಪ್ಲಾನ್ ಮಾಡ್ಬೇಕಾದ್ರೆ ಗೊತ್ತಿರ್ಲಿಲ್ವಾ ನಿಮ್ಗೆ? ಅಲ್ಲ, ನಮ್ಗೆ ಗೊತ್ತಿರುತ್ತೆ ಪಾಸಿಟಿವ್ ಬರುತ್ತೆ ಅಂತ ಸುಮ್ ಪ್ಲಾನ್ ಮಾಡ್ಬಿಡೋದು ಅನ್ಕೊಂಡಿದ್ದು. ಗೈಸ್, ಏನು ಗೊತ್ತಾ, ಇವ್ರು ಪ್ಲಾನಿಂಗ್ ಅಲ್ಲಿ ಇದ್ದು ಪ್ಲಾನ್ ಮಾಡಿದ್ರೆ ಒಂಥರ, ಇವ್ರು ಪ್ಲಾನಿಂಗ್ ಅಲ್ಲಿ ಇಲ್ಲದೆ ಪ್ಲಾನ್ ಮಾಡ್ಬಿಟ್ರೆ ಎಲ್ಲಿ ಕರ್ಕೊಯ್ತಾರ ನಮ್ನ? ಕೊಟ್ಟಿದ್ದು ಎತ್ಕೋಬೇಕು ಅಷ್ಟೇ. ಗೈಸ್, ಅಣ್ಣ ತಂಗಿ ಇಬ್ರು ಟ್ವಿನ್ನಿಂಗ್ ಆಗಿದ್ದಾರೆ. ಇವರು ಬ್ಲ್ಯಾಕ್ ಹ್ಯಾಟಲ್ಲಿ, ಅವರು ವೈಟ್ ಹ್ಯಾಟಲ್ಲಿ. ಅವರು ಹೇರ್ ಸ್ಟೈಲ್ ಮೇಲೆ ಫುಲ್ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಗೈಸ್. ಈಗ ಮಧುಗೌಡ ಅವರು ಸೂಪರ್, ಇದು ಫಾರಿನರ್ ತರ. ಸೊ ಫೈಂಡ್ ಯುವರ್ ವೇವ್ ಅಂತೆ. ಫೈಂಡ್ ಯುವರ್ ವೇವ್. ಸೊ ಎಳ್ನೀರು ನೋಡಿ ಎಷ್ಟು ಅಪ್ಪ ಇದೆ ಗೈಸ್. ನೋಡಿ ಗೈಸ್, ವ್ಲಾಗ್ ಮಾಡ ಗಜಿಬಿಜಿಲಿ ಅಣ್ಣ ಊಟ ಬೆಳೆಸ್ಬಿಟ್ರು. ಅಲ್ಲಿ ಇಡೋಣ ಅಂತ ಹೋದೆ, ಸ್ಲಿಪ್ ಆಗೋಯ್ತು. ಈಗ ಎಳನೀರು, ಬಡವರ ಬಾದಾಮಿ ಎಳನೀರು ಗೈಸ್. ಇಲ್ಲಿ ಎಳನೀರು ಇಷ್ಟಪ್ಪ ಇದೆ, ಅದಕ್ಕೆ ಜಾಸ್ತಿನಾ? ಅಷ್ಟೇ, 8 ರೂಪಾಯಿ. ಫಿಶಿಂಗ್ 8 ರೂಪಾಯಿ, ನಮ್ಗೆ 200 ರೂಪಾಯಿ. ಸೊ 200 ರುಪೀಸ್ ಒಂದು ಎಳನೀರು. ನಮ್ಮಲ್ಲಿ 50ರಿಂದ 60 ರೂಪಾಯಿ ಇರುತ್ತೆ, ಬಟ್ ಇಲ್ಲಿ 200 ರೂಪಾಯಿ. ಫ್ರೂಟ್ಸ್ ಎಲ್ಲ ನೋಡ್ಕೊಳ್ಳಿ, ಫ್ರೂಟ್ಸ್ ಎಲ್ಲ ಹೆಂಗಿಟ್ಟಿದ್ದಾರೆ ಬಾಕ್ಸ್ ಹಾಕಿ ಐಸಲ್ಲಿ ಇಟ್ಟವರು. ನಮ್ಮ ಹೋಟೆಲ್ ಇದೆ ಗೈಸ್, ಇಲ್ಲಿಂದ ತೋರಿಸೋರು ಹೆಂಗೆ ಕಾಣಿಸುತ್ತೆ ಗೊತ್ತಾ? ಗೆಸ್ ಮಾಡಿ ನಾವು ಯಾವ ಫ್ಲೋರ್ ಅಲ್ಲಿ ಇದೀವಿ ಅಂತ. ಸೊ ಗೈಸ್, ನಿನ್ನೆ ಮತ್ತು ಮೊನ್ನೆ 2 ದಿನ ಸ್ಟೇ ಹಾಕಿ ಅಂತ ಕೋಲಾಲಂಪುರಲ್ಲಿ ರೂಮ್ ಮಾಡಿದ್ದು, ನೀವು ನೋಡಿರ್ತೀರಾ ಆ ಮಧು ವ್ಲಾಗಲ್ಲಿ. ಸೊ ಈಗ 3rd ಡೇಗೆ ಬೇರೆ ರೂಮ್ ಮಾಡಿದ್ದೀವಿ ಗೈಸ್. ಅದು ಸಖತ್ತಾಗಿದೆ. ಇದೇ ಹೋಟ್ಲಲ್ಲಿ, ಲಕ್ಸುರಿ ಹೋಟ್ಲಲ್ಲಿ ಮಾಡಿದ್ದೀವಿ. ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಕ್ಕೆ ಒಂದು 2 ದಿನದಿಂದ ಇದೀವಿ, ಪೂಲ್ ವ್ಯೂವೇ ನೋಡಿಲ್ಲ. ಇವತ್ತು ಪೂಲ್ ವ್ಯೂ ತೋರಿಸ್ತೀವಿ ಗೈಸ್. ಫುಲ್ ಟಾಪ್ ಆಫ್ ದಿ ಬಿಲ್ಡಿಂಗಲ್ಲಿ ಪೂಲ್ ವ್ಯೂ ಇದೆ. 51 ಫ್ಲೋರ್ಸ್ ಇದೆ. ಅಲ್ಲಿ ಪೂಲ್ ಇದೆ, ಅಲ್ಲಿಂದ ಅರ್ಧ ಮಲೇಷ್ಯಾ ಕಾಣಿಸುತ್ತೆ ಗೈಸ್. ತೋರಿಸ್ತೀವಿ. ಹೊಸ ರೂಮಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ವಾವ್, ಎಸ್, ಬಾಲ್ಕನಿ ಅಂತ ಕೇಳ್ತಾ ಇದ್ರು ನಿಶಾ ರವೀಂದ್ರ ಅವರು. ಬನ್ನಿ, ನಿಮಗೆ ಬಾಲ್ಕನಿ ಆಗಿರುವ ಅಥವಾ ಬಾಲ್ಕನಿ ಇರೋ ರೂಮು. ಸ್ಪೇಷಿಯಸ್ ಆಗಿದೆ. ಸೋಫಾ ಇದೆ ಗಾಯ್ಸ್, ಆ್ಯಂಡ್ ಡೈನಿಂಗ್ ಟೇಬಲ್ ಇದೆ, ಕಿಚನ್ ಕೂಡ ಇದೆ. ವಾವ್. ಸೊ ಇಲ್ಲಿ ಕಿಚನಲ್ಲಿ ಇಂಡಿಯನ್ ಫುಡ್ ಏನಾರ ಡಿಶ್ ಪ್ರಿಪೇರ್ ಮಾಡೋಣ ಅಂದ್ಕೊಂಡು, ಬಟ್ ಇಲ್ಲ. ವಾಶ್ರೂಮ್, ನೈಸ್ ವಾಶ್ರೂಮ್, ದೊಡ್ಡ ರೂಮ್. ಎಸ್, ವಾವ್, ಚೆನ್ನಾಗಿದೆ ನೋಡಿ ಗೈಸ್. ಇಂಟೀರಿಯರ್ ವೆಲ್ಕಮ್, ಸೂಪರ್. ದಿಸ್ ಈಸ್ ಮಲೇಷಿಯಾ.
ಸೂಪರ್ ಟಾಪ್ ವ್ಯೂವರ್ ಇದೀವಿ ಗೈಸ್. ನಾವಿರೋದೀಗ 43 ಫ್ಲೋರಲ್ಲಿ. ಆ್ಯಂಡ್ ಇದು ಒಂದು ರೂಮ್. ಭಯನೇ ಆಗೋಯ್ತು ನನಗೆ. ಎಸ್, ಇದು ಸಖತ್ತಾಗಿದೆ ಗೈಸ್. ಲಿಟ್ರಲ್ ನಾವು ಬಂದಾಗ ವೀಕೆಂಡಲ್ಲಿ ಬಂದಿದ್ದು, ಆ ರೂಮೇ ಹೆವಿ ಕಾಸ್ಟ್ಲಿ ಇತ್ತು. ಈ ರೂಮ್ ನೋಡಿದ್ರೆ ಸ್ಪೇಷಿಯಸ್ ಆಗಿದೆ. ಹಾಂ, ಸೊ ನಾವು ನೆಕ್ಸ್ಟ್ ಪ್ಲೇಸ್ಗೆ ಬಂದಿರೋದು, ನೀವು ನೋಡ್ತಾ ಇರ್ಬೋದು ಹಿಂದಗಡೆ ಬ್ಯಾಕ್ಗ್ರೌಂಡು, ಸುಬ್ರಹ್ಮಣ್ಯ ದೇವರು, ಮುರುಗನ್ ದೇವಸ್ಥಾನ. ಇದು ಲೊಕೇಟ್ ಆಗಿರೋದು ಬಾಟು ಕೇವ್ಸಲ್ಲಿ. ಆ್ಯಂಡ್ ಇಲ್ಲಿ ಕಂಪ್ಲೀಟಾಗಿ ನೀವು ನೋಡಿದ್ರೆ ಕಂಪ್ಲೀಟಾಗಿ ಇಂಡಿಯನ್ ಕಲ್ಚರ್ ಆಗಿದೆ ಗೈಸ್. ಆಗಲೇ ಒಂದು ಸ್ವಲ್ಪ ನಾವು ಬಂದಿರೋದು ಲೇಟ್ ಆಗಿಬಿಟ್ಟಿದೆ, ಆದರೂ ವ್ಯೂ ಸಾಕಾಗಿದೆ. ನೆಕ್ಸ್ಟು ಇನ್ನೊಂದು ಅಂತಂದರೆ ನಮ್ಮ 2 ಬ್ಯೂಟಿಫುಲ್ ಲೇಡೀಸು ಸೀರಿಯಲ್ ಬಂದಿದ್ದಾರೆ ಗೈಸ್. ಮಲೇಷಿಯಾದಲ್ಲಿ ಸೀರಿಯಲ್ ಹುಟ್ಟಿ ಬಂದಿದ್ದಾರೆ. ಮಧುಗೌಡ ಅವರು ಇಲ್ಲಿ ಕೂತ್ಕೊಬಿಟ್ಟಿದ್ದಾರೆ ಸೀರಿಯಲಿ. ಅಂತ ನೋಡ್ತಾ ಇದೀನಿ ಕುತ್ಕೊಂಡು. ಯಾಕಂದ್ರೆ ಅದು ಹಿಂಗ್ ಫ್ಲಾಟ್ ಆಗಿಲ್ಲ, ಹಿಂಗೈತೆ. ಅದು ಹತ್ತಿದ್ರೆ ಸಿಕ್ಕಾಪಟ್ಟೆ ಇದಾಗುತ್ತೆ, ಹಂಗಾಗಿ ನಾನು ಹತ್ತುತ್ತಾ ಇಲ್ಲ. 272 ವರ್ಲ್ಡ್ಸ್ ಬಿಗ್ಗೆಸ್ಟ್ ಆ್ಯಂಡ್ ಹೈಯೆಸ್ಟ್ ಮುರುಗನ್. ಹೌದು, ಇಲ್ಲಿರೋ ತಮಿಳಿಯನ್ಸ್ಗೆಲ್ಲ ಎಷ್ಟು ಖುಷಿ ಆಗುತ್ತಲ್ಲ, ಅವ್ರ ದೇವ್ರದ್ದು ಇಷ್ಟು ದೊಡ್ಡ. ಹಾಂ ಹೌದು. ಸೊ ಮಲೇಷಿಯನ್ಸು ನಮ್ಮಿಬ್ರು ಲೇಡೀಸ್ ಇಬ್ಬರು ಸೀರೆ ಉಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ಎಸ್, ನಾವು ಸೀರೆ ಉಟ್ಕೊಂಡಿದ್ರೆ ನಮ್ಮ ಜೊತೆನೂ ತೆಗೆಸ್ಕೊತಾ ಇದ್ರೇನೋ. ಅಲ್ಲ, ಸೀರೆ ಇದ್ರೆ ಡಿಫ್ರೆಂಟಾಗಿ ತೆಗೆಸ್ಕೊತಿದ್ರೇನೋ ಅಂತ. ಇಲ್ಲಿ ಗಣಪತಿ ದೇವರಿದೆ. ಆ್ಯಂಡ್ ಹಿಂಗೆ ಬಂದರೆ ತುಂಬ ದೇವ್ರುಗಳಿದೆ, ಯಾವ್ಯಾವ ದೇವರು ಅಂತ ಗೊತ್ತಾಗಲ್ಲ. ಬಟ್ ಇಲ್ಲಿ ತಮಿಳಲ್ಲಿ ಹಾಕಿದ್ದಾರೆ, ನಮ್ಗೆ ಓದೋಕ್ಕೂ ಬರೋಲ್ಲ. ಸೊ ಇಲ್ಲಿ ಒಂದು ಹೆಣ್ಣು ದೇವರಿದೆ ಗೈಸ್. ತುಂಬ ಎಲ್ಲ ಅಲ್ಲಲ್ಲ ಗರ್ಭಗುಡಿ ಥರ ಮಾಡಿ ಕಟ್ಟಿದ್ದಾರೆ, ಸಾಕಾಗಿದೆ. ಆ್ಯಂಡ್ ಇಲ್ಲಿ ದೇವಸ್ಥಾನದ ಒಳಗಡೆನೇ ಕೂಡ ಒಂದು ಮರ ಕೂಡ ಬೆಳ್ಕೊಂಡಿದೆ. ವಾವ್, ಮರ ಬೆಳ್ಕೊಂಡು ಈಚೆ ಕಡೆಗೆ ಹೋಗಿದೆ. ಸೊ ಸಾಕಾಗಿದೆ ಗೈಸ್. ಹಂಗೆ ಮೆಟ್ಲು ಹತ್ಕೊಂಡು ಮೇಲೆ ಕೂಡ ಹೋಗ್ಬೋದು. ತುಂಬ ಲೇಟ್ ಆಗಿಬಿಟ್ಟಿದೆ. ನಾವು ಒಂದು ಸ್ವಲ್ಪ ಇನ್ನೊಂದು 2 ಅವರ್ ಮುಂಚೆ ಬರಬೇಕಾಗಿತ್ತು ಗೈಸ್. 2 ಅವರ್ ಮುಂಚೆ ಬಂದಿದ್ದಿದ್ರೆ ಸ್ವಲ್ಪ ಬೆಳಕಿರೋದು, ವ್ಯೂ ಇನ್ನೂ ಚೆನ್ನಾಗಿರೋದು. ವಾವ್, ಸ್ಟೆಪ್ ವೈಸ್ ದೇವಸ್ಥಾನ. ಯಾ, ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ತಮಿಳಿಯನ್ಸು ಜಾಸ್ತಿ ಗೈಸ್. ಇಲ್ಲಿ ಗೈಸ್ ನೋಡಿ, ನಂದೀಶ್ವರ ಸೂಪರ್. ಇಂಡಿಯನ್ ಫೀಲ್ ಕೊಡ್ತಾಯಿದೆ, ಇಂಡಿಯನ್ ದೇವಸ್ಥಾನಗಳು ಫೀಲ್ ಕೊಡುತ್ತಲ್ಲ ಅದೇ ಥರ ಸೇಮ್ ಫೀಲಿಂಗ್. ಎಸ್ ನೋಡಿ, ಇಲ್ಲೆಲ್ಲ ಪಕ್ಷಿಗಳ್ನೂ ಸಾಕಿದ್ದಾರೆ. ನವಿಲಿದೆ. ಆ್ಯಂಡ್ ಮೇಲ್ಗಡೆ ವೈಟ್ ಕಲರ್ ಏನೋ ಇದೆ ಗೈಸ್, ಗೊತ್ತಾಯ್ತಲ್ಲ? ವೈಟ್ ನವಿಲ್ ನೋಡಿ ಗೈಸ್, ವೈಟ್ ನವಿಲಿದೆ. ಆ್ಯಂಡ್ ನಮ್ಮ ಇಂಡಿಯನ್ ನವಿಲು ಕೂಡ ಇದೆ ಇಲ್ಲಿ. ಒಂಥರ ವೈಬ್ಸ್ ಸಾಕಾಗಿದೆ ಇಲ್ಲಿ. ಅವ್ರು ಹೋಗ್ತಾ ಇದ್ದಾರೆ ಊಟ ಮಾಡೋಕ್ಕೆ ಅಂತ. ನಮ್ಮ ಆಂಜನೇಯ ಒಂದು ಎಡವಟ್ಟು ಮಾಡಿದ್ದೀನಿ. ನನ್ನ ಹೆಸ್ರಿಗೆ ತಕ್ಕಂಗೆ ಒಂದು ಕೆಲಸ ನಡೆದಿದೆ ಈಗ. ಅಡ್ಮಡ್ಡೆ ಅಲ್ಲ, ಅಡ್ಡ ಮೆಡ್ಡೆ, ಕೇರ್ಲೆಸ್ ಅಂತ. ಸೊ ಮಧುಗೌಡ ಅವರು ಸೇಯಿಂಗ್ ಗೆಸ್ಸಲ್ಲಿ ಹಿಂಸೆ ಕೊಟ್ಟು ನಿಶಾ ರವೀಂದ್ರ ಅವ್ರ ಹತ್ರ ಒಂದು ಮೈಕ್ ಇಸ್ಕೊಂಡಿದ್ರಲ್ಲ, ಅದರಲ್ಲಿ ಒಂದು ಕಳೆದಾಕ್ಬಿಟ್ಟಿದೆ ಗೈಸ್. ಇಲ್ಲಿ ಕ್ಯಾಬ್ ಮಾಡ್ಕೊಂಡಿದ್ದು, ಅಲ್ಲಿ ಕಾರಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೀವಿ. ಟೆನ್ಷನ್ ಆಗ್ಬಿಟ್ಟಿತ್ತು. ವ್ಲಾಗ್ ನೋಡಿದ್ರೆ ಗೊತ್ತಾಗಿರುತ್ತೆ. ನಾವು ಕೇವ್ಗೆ ಹೋದಾಗ ಫುಲ್ ಡಲ್ ಹೊಡಿತಾ ಇದ್ರು, ಯಾಕೆಂದ್ರೆ ಇದು ಮಿಸ್ ಆಗಿತ್ತು. ಅವ್ರ ತಲೆಯೆಲ್ಲ ಅಲ್ಲೇ ಇತ್ತು, ಸಿಗುತ್ತೋ ಸಿಗುತ್ತೋ ಏನಾಯ್ತು. ನನ್ಗೆ ಅದೆಲ್ಲ ಮೇನ್ ತೊಂದರೆ ಆಗಿದ್ದು. ಅದ್ಯಾವುದೋ ಕ್ಯಾಮ್ರಾ ತಗೊಂಡಿದ್ರಲ್ಲ ವಿಯತ್ನಾಮಲ್ಲಿ, ಆ ಕ್ಯಾಮ್ರಾ ಹಾಳಾಗಿ ಹೋಗೈತೆ ಅಂತ ನಿಖಿಲ್ ಅವರು ಕೊಟ್ಲು ಒಂದು ಕೋಳೆನ. ಬೇರೆ ಬಿಡು, ಇದೆಲ್ಲ ಏನ್ ಮಾಡಕ್ಕಾಯ್ತದೆ, ಇದು ಏನ್ ಬೇಕು ಅಂತ ಮಾಡಿದ್ದಲ್ಲ. ಆಮೇಲೆ ನಂಗೆ ನಿಶಾ ಪ್ರೀತಿಯಿಂದ ಕೊಡ್ಸಿದ್ದು ಕೆಳದಾಕ್ಬಿಟ್ಟ ಇವನು ಅಂದ್ಬಿಟ್ರೆ, ಆಮೇಲೆ ಅಂದ್ಬಿಟ್ಟು ಹಿಂಸೆ ಕೊಟ್ಟು ಈಗ ಡ್ರೈವರ್ಗೆ ಫೋನ್ ಮಾಡಿ ಇನ್ನೊಂದು ಸಿಕ್ಕಿದಂತೆ ಗೈಸ್. ಡ್ರೈವರ್ ಏನಂತ ಮೆಸೇಜ್ ಮಾಡಿದ್ದಾರೆ ಅಂತ, ಯು ಆರ್ ವೆರಿ ಲಕ್ಕಿ, ಐ ಫೌಂಡ್ ಇಟ್ ಅಂತ ಕಳಿಸಿದ್ದಾರೆ. ಸೊ ಬನ್ನಿ ಈಗ. ಗೊತ್ತಾ? ಸೊ ಈಗ ನಾವು ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಒಂದು ಮಲೇಷಿಯಾ ಕೊಲಾಲಂಪುರ್ ವ್ಯೂ ನೋಡಿಕೊಂಡು, ಆದರೆ ಸಾಧ್ಯ ಆದರೆ ನೀರಿಗೆ ಬಿದ್ದು ಎಂಜಾಯ್ ಮಾಡ್ತೀವಿ. ಬನ್ನಿ. ಸೊ ಗಾಯ್ಸ್, ನಾವಿರೋ ಹೋಟೆಲ್ ಸ್ಟೇ ಆಗಿದ್ದೀವಲ್ಲ, ಹೋಟೆಲ್ ಟಾಪ್ ಫ್ಲೋರ್ಗೆ ಬಂದಿದ್ದೀವಿ. ಇಲ್ಲಿಂದ ಏನೇನು ಕಾಣಿಸುತ್ತೆ ಅಂತಂದರೆ ಅರ್ಧ ಮಲೇಷಿಯಾ ಕಾಣಿಸುತ್ತೆ. ನಿಮಗೂ ತೋರಿಸ್ತೀನಿ
ಬಟ್ ನೀವು ಟಾಪ್ ವ್ಯೂ ಅಲ್ಲಿ ನೋಡಿದ್ರೆ 2 ಟ್ವಿನ್ ಟವರ್ ಕಾಣಿಸುತ್ತೆ ಗೈಸ್. ಆ್ಯಂಡ್ ಕಂಪ್ಲೀಟಾಗಿ ಪೂಲ್ ಇದೆ, ಲಾಂಗ್ ಪೂಲ್, ಸಾಕಾಗಿದೆ ಗೈಸ್. ನೆಕ್ಸ್ಟ್ ಲೆವೆಲ್ಲು ನೋಡ್ತಾ ಇದ್ರೆ ಒಳಕ್ಕೆ ಹೋಗಿ ಸೊ ಗೈಸ್ ಇಲ್ಲಿ ಏನೇನು ನೋಡೋದಿದೆ, ಬಟ್ ಅದೆಲ್ಲ ಕಣ್ಮುಚ್ಕೊಳ್ಳಿ. ಡವ್ ಮಾಡ್ತವನೆ. ನಿಶಾ ಸಾಕಣಪ್ಪ ನೋಡಿದ್ದು. ಸೊ ಎಲ್ಲ ಆಟ ಆಡ್ತಾ ಇದ್ದಾರೆ ಗೈಸ್. ನಾವು ಈಗ ಆಟ ಆಡೋಕ್ಕೆ ಹೋಗ್ಬೇಕು. 10 ಗಂಟೆವರೆಗೂ ಅಷ್ಟೇ ಟೈಮು. ಸೊ ನೀವು ಹಿಂದೆಗಡೆ ಏನೇ ನೋಡ್ತಾ ಇದ್ರು ಕೂಡ ಕಣ್ಮುಚ್ಕೊಬಿಡಿ. ನೋಡೋರು ನೋಡ್ಕೊಳ್ಳಿ. ಬಟ್ ಇಲ್ಲಿನ ಕಲ್ಚರು, ಅವ್ರ ಕಲ್ಚರು ನಾವೇನು ಮಾಡೋಕ್ಕಾಗಲ್ಲ, ವಿಡಿಯೋ ಕ್ಯಾಪ್ಚರ್ ಮಾಡಲೇಬೇಕು. ಎಸ್, ಬನ್ನಿ ಈಗ ಆರುವ. ನಿಶಾ ಹೆಂಗಿದೆ ವೈಬ್? ನಿಮ್ಗೆ ಗೊತ್ತಿರ್ಬೇಕು, ಏನ್ ವೈಬ್ ಇಲ್ಲಪ್ಪ. ನೀವು ಆಡ್ರಿ, ನಾವು ಈ ಕಡೆ ಆಡುವ ಚಿಕ್ಕ ಮಕ್ಳು ಥರ ನಾವು ಈ ಕಡೆ ಆಡ್ತೀವಿ ಗೈಸ್. ದೊಡ್ಡವರೆಲ್ಲ ಅಲ್ಲಿದ್ದಾರೆ, ನಾವು ಇಲ್ಲಿರ್ತೀವಿ. ಈಗ ಪೂಲಲ್ಲಿ ಒಂದೊಳ್ಳೆ ಈಜು ಹೊಡಿತಾ ಇದ್ದೀನಿ. ನನ್ನ ಮುಂದೆ ನೋಡ್ಬೋದು ನೀವು ವಿಂಡ್ ಟವರ್ ಇದೆ. ಆ ಕಡೆ ಬತ್ತು ಅಂತಂದರೆ ಮೇ ಬ್ಯಾಕು. ಸೊ ಆ್ಯಂಡ್ KL ಟವರ್ ಅಂತ ಇದೆ. ಒಳ್ಳೆ ವ್ಯೂ ಮಸ್ತಾಗಿದೆ. ಮಲೇಷ್ಯಾದಲ್ಲಿ ಈ ಥರ ಎಲ್ಲ ಈಜಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ, ಆದರೆ ಈಜಾಡ್ತಾ ಇದ್ದೀನಿ. ಫೀಲಿಂಗ್ ನೈಸ್. ಯಾರೂ ಬರಲಿಲ್ಲ ಗೈಸ್, ಆದರೆ ಬೇಜಾರು. ನಾವು ಒಬ್ಬನೇ ಬಿದ್ದೀನಿ, ನಾವು ಒಬ್ಬನೇ ಆಟ ಆಡ್ತಾ ಇದ್ದೀನಿ. ಇಲ್ಲೆಲ್ಲ ಇದಾರಲ್ಲಣ್ಣ, ಇದ್ದಾರೆ ಅವ್ರವ್ರ ಕಪಲ್ಸ್, ಅವ್ರವ್ರ ಹತ್ರ ಇದ್ದಾರೆ. ಸಗದಾಗಿದೆ ಗೈಸ್. ಸ್ವಿಮ್ಮಿಂಗ್ ಇನ್ ಮಲೇಷ್ಯಾ. ಈಗ ನಾವು ಡಿನ್ನರ್ಗೆ ಬಂದಿದ್ದೀವಿ. ಎಲ್ಲಿ ಅಂತಂದರೆ, ತಡೀರಿ ಗೈಸ್ ಓದ್ತೀನಿ ಫಸ್ಟು. ಬುಕಿಟ್ ಬಿಂಗ್ಟನ್ ಅನ್ನೋ ಒಂದು ಸ್ಟ್ರೀಟಿಗೆ ಬಂದಿದ್ದೀವಿ. ಹುಡಿಕೊಂಡು ಬಂದಿದ್ದೀವಿ ಇಂಡಿಯನ್ ಫುಡ್ಗೋಸ್ಕರ. ನಾವು ಚಿಕನ್ ವಿಂಗ್ಸ್ ಮತ್ತು ವೈಟ್ ರೈಸ್, ಎಗ್ ಕರಿ ತೊಗೊಂಡಿದ್ದೀವಿ. ನಿಶಾ ರವೀಂದ್ರ ಅವರು ಎಣ್ಣೆ ಟಿನ್ ತೊಗೊಂಡಿದ್ದಾರೆ. ಎಣ್ಣೆ ಟಿನ್ನು ಕೋಕು ಗೈಸ್, ಪ್ರಿಷಮ್ ಬ್ರ್ಯಾಂಡ್ ಕೋಕು ಗೈಸ್. ಸೊ ಈ ಸ್ಟ್ರೀಟ್ನ ನೋಡ್ತಾ ಇದ್ರೆ ನನಗೆ ನಿಮ್ ಬ್ರ್ಯಾಂಡ್ ಮದನ್, ನಿಮ್ ಬ್ರ್ಯಾಂಡ್? ನಮ್ಮ ಬ್ರ್ಯಾಂಡ್ ಯಾವುದು ಇಲ್ಲ. ಏನ್ ಇವ್ರು ಮಲೇಷ್ಯಾಗ್ ಬಂದು ಬರೀ ಕುಡ್ಕ ಕೂತವ್ರ ಅನ್ಕೋಬೇಕು. ಆ ಥರ ಎಲ್ಲ ಇಲ್ಲ ಗೈಸ್, ಮದನ್ ಅಣ್ಣ ಅಂತೂ ನೈಟ್ ಆದ್ರೆ ಎಷ್ಟು ಎಂಜಾಯ್ ಮಾಡ್ಬೇಕು ಅಷ್ಟು ಮಾಡ್ಬೇಕಷ್ಟೇ. ಇನ್ನೇನ್ ನಮ್ ಬೇಡ ಬಿಡಿ. ಈ ಸ್ಟ್ರೀಟ್ನ ನೋಡ್ತಾ ಇದ್ರೆ ಹಿಂದೆಗಡೆ ಸಾಂಗ್ ರನ್ ಆಗ್ತಾ ಇದೆ. ನಮ್ಮ ಬೆಂಗಳೂರು MG ರೋಡು, ಬ್ರಿಗೇಡ್ ರೋಡು, ಆ ಥರ ಫೀಲ್ ಬರ್ತಿದೆ. ನನ್ ಗಂಡ ಎಗ್ ಫ್ರೈಡ್ ರೈಸ್ ಬಿಟ್ಟು ಇನ್ನೇನು ತಿನ್ಲಿಲ್ಲ ಮಲೇಷ್ಯಾದಲ್ಲಿ. ಏನ್ಕಂಗೆ? ಅದೊಂದ್ ಸೆಟ್ ಆಗ್ಬಿಟ್ರೆ ಅವ್ರಿಗೆ ಹಂಗೆ ಇಷ್ಟ. ಆ ಥರ ಏನಿಲ್ಲ, ಅವ್ರಿಗೆ ಗೊತ್ತು ರೈಸ್ ಜೊತೆಗೆ ಎಗ್ ಹಾಕಿದ್ರೆ ಬೇರೆ ಥರ ಏನು ಮಾಡೋಕ್ಕಾಗಲ್ಲ, ಚೆನ್ನಾಗಿದ್ದೇ ಇರುತ್ತೆ ಅಂತ. ಐ ಥಿಂಕ್ ಬೇರೆದೆಲ್ಲ ತಿನ್ನಕ್ಕಾಗಲ್ಲ. ಎಸ್. ಉದ್ಧಾರ ಉದ್ಧಾರ, ಈ ಬದುಕು ಉದ್ಧಾರ, ಅರಳುವುದು ನರಳುವುದು ಸಂಸಾರ. 245 ರಿಂಗ್ಸ್ ಅಂದರೆ ಗೈಸ್ ಇಂಡಿಯನ್ ರುಪೀಸಲ್ಲಿ, ಇಂಡಿಯನ್ ರುಪೀಸಲ್ಲಿ 5,900 ರೂಪಾಯಿ. ಏನು ಮಾಡೋಣ, ದುನಿಯಾ ಕಾಸ್ಟ್ಲಿ. ಮಲೇಷ್ಯಾಗೆ ಬಂದಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಊಟ ತಿನ್ನಲೇಬೇಕು, ಚೆನ್ನಾಗಿರಬೇಕು, ಒಳ್ಳೆ ಫುಡ್ ಬೇಕು. ನಾವು ನಿಮ್ಮ ಯೋಗಕ್ಷೇಮನ ಯೋಚನೆ ಮಾಡ್ತಾ ಇದ್ದೀವಿ. ಬಸ್ರಿ ಹೆಂಗ್ಸ್ನ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಬಸ್ರಿ ಹೆಂಗ್ಸದಾಗಿರೋದ ಈ ಗೊತ್ತಾಯ್ತಾ ಇಲ್ಲ, ನಾವು ಒಂದು ರೈಸ್ ಒಂದು ಎಗ್ ಕರಿ ತಿಂದು ಮಾಡ್ಬಿಟ್ಟು ಹೊಟ್ಟೆ ಬಸ್ರಿ ಹೆಂಗ್ಸ್ ಮೇಲೆ ಆಗ್ತವ್ರೆ ಅಷ್ಟೇ ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾರೆ ನಿಶಾ ಅವರು. ಬ್ಲಾಗ್ ನಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ನಿಖಿಲ್ ನಿಶಾ ಬ್ಲಾಗ್ಸ್ ಮಧುಗೌಡ ಯೂಟ್ಯೂಬ್ ಚಾನಲ್. ಅಷ್ಟೇ, ನಾನು ಅದೇ ಇಲ್ಲ ಮಧುಗೌಡ ಯೂಟ್ಯೂಬ್ ಚಾನಲ್ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಹೇಳ್ರಿ, ನೀವು ಹೇಳ್ರಿ ಮಾಡ್ಕೋತಾರೆ. ಹೇಳ್ರಿ ರೀ, ಮಾತಾಡ್ರಿ. ಬಾಯ್ ಗಾಯ್ಸ್. ಟೇಕ್ ಕೇರ್ ಗಾಯ್ಸ್. ಈಗ ನಾವು ಲೆಕ್ಸಸ್ ಕಾರಲ್ಲಿ ಹೋಗ್ತಾ ಇದ್ದೀವಿ. ಒಂಥರ ಟೊಯೋಟಾ ವೆಲ್ಫೇರು ಇಂಡಿಯಾದಲ್ಲಿ ಇರುತ್ತಲ್ವಾ, ಆ ಥರ ಟೊಯೋಟಾ ವೆಲ್ಫೇರ್ ಇರುತ್ತಲ್ಲ, ಅದೇ ಥರ ಸೇಮ್. ವಾವ್, ನೈಸ್. ನೋಡಿ, ಆಟೋಮೆಟಿಕ್ ಡೋರು ಕ್ಲೋಸ್ ಆಗ್ತಾ ಇದೆ. ಹಾಯ್, ಹಲೋ, ಹೌ ಆರ್ ಯು? Fine. Did you choose the wrong car? Yeah.